ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕರ್ನಾಟಕ ಕಲ್ಯಾಣ ರಸ್ತೆ ಸಾರಿಗೆ ನಿಗಮ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ಅಧಿಸೂಚನೆಯನ್ನು 27/12/2023 ತಾರೀಕು ಬಿಡುಗಡೆ ಮಾಡಲಾಗಿದೆ. ಮತ್ತು ಈ ಒಂದು ಹುದ್ದೆಗೆ ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಎಷ್ಟು ಪೋಸ್ಟ್ ಖಾಲಿ ಇವೆ, ಯಾವ್ಯಾವ ಹುದ್ದೆಗಳು ಖಾಲಿ ಇವೆ ಮತ್ತು ಇದರ ಮೀಸಲಾತಿ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಆಗಿದ್ದು, ಹುದ್ದೆಗಳ ಹೆಸರು ಮತ್ತು ಹುದ್ದೆ ಒಟ್ಟು ಎಷ್ಟು ಹುದ್ದೆಗಳು ಇವೆ ಅಂತ ನೋಡುವುದಾದರೆ, ಹುದ್ದೆ ಹೆಸರು ಬಂದ್ಬಿಟ್ಟು ಅಪ್ರೆಂಟಿಸ್ ಹುದ್ದೆಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ಒಟ್ಟು ಹುದ್ದೆಗಳು 133 ಮತ್ತು ಯಾವ್ಯಾವ ಹುದ್ದೆಗಳಿಗೆ ಖಾಲಿ ಇವೆ ಅಂತ ನೋಡೋದಾದರೆ, ಆಟೋ ಮೆಕ್ಯಾನಿಕಲ್ ಹುದ್ದೆಗೆ 46 ಹುದ್ದೆಗಳು ಖಾಲಿ ಇವೆ, ಆಟೋ ವಿದ್ಯುತ್ ಹುದ್ದೆಗೆ 28 ಹುದ್ದೆಗಳು ಖಾಲಿ ಇವೆ, ಆಟೋ ವೆಲ್ಡರ್ ಹುದ್ದೆಗೆ 20 ಹುದ್ದೆಗಳು ಖಾಲಿ ಇವೆ, ಆಟೋ ಬಾಡಿ ಫಿಟ್ಟರ್ ಈ ಒಂದು ಹುದ್ದೆಗೆ 20 ಹುದ್ದೆಗಳು ಖಾಲಿ ಇವೆ, ಆಟೋ ಪೇಂಟರ್ ಹುದ್ದೆಗೆ 10 ಹುದ್ದೆಗಳು ಖಾಲಿ ಇವೆ ಮತ್ತು ಆಟೋ ಮೆಷಿನಿಸ್ಟ್ ಹುದ್ದೆಗೆ 9 ಹುದ್ದೆಗಳು ಖಾಲಿ ಇವೆ. ಈ ಒಂದು ಹುದ್ದೆಗೆ ವಿದ್ಯಾರ್ಹತೆ ನೋಡುವುದಾದರೆ, ಈ ಎಲ್ಲ ಹುದ್ದೆಗಳಿಗೆ ನೀವು ITI ಉತ್ತೀರ್ಣರಾಗಿರಬೇಕು. ಇದನ್ನು ಯಾವ ಥರ ಬಿಡುಗಡೆ ಮಾಡಲಾಗಿದೆ ಅಂದರೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಸ್ನೇಹಿತರೆ ITI ಉತ್ತೀರ್ಣರಾಗಿರಬೇಕು. ಮತ್ತು ವಯೋಮಿತಿ ನೋಡುವುದಾದರೆ 31/12/2023 ಅಭ್ಯರ್ಥಿಯು 18 ವರ್ಷ ಪೂರ್ಣಗೊಳಿಸಿರಬೇಕು ಹಾಗೂ ಗರಿಷ್ಠ ವಯೋಮಿತಿ 40 ವರ್ಷ ಮೀರಿರಬಾರದು ಅಂತ ಹೇಳ್ತಿದ್ದಾರೆ. ಮತ್ತು ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ, ನೀವು ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ವೇತನ ಶ್ರೇಣಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 1 ವರ್ಷದ ತರಬೇತಿ ಅವಧಿಯಲ್ಲಿ ಚಾಲ್ತಿ ಇರುವ ನಿಯಮಗಳ ಪ್ರಕಾರ ವೇತನವನ್ನು ನೀಡಲಾಗುತ್ತದೆ. ಸೊ ಫಸ್ಟ್ 1 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಮತ್ತು ಈ ಒಂದು ಹುದ್ದೆಗೆ ಯಾವ ಥರ ಆಯ್ಕೆ ಮಾಡ್ಕೊಳ್ತಾರಂತಂದರೆ, ದಾಖಲಾತಿ ಪರಿಶೀಲನೆ, ಈ ಒಂದು ಹುದ್ದೆಗೆ ದಾಖಲಾತಿ ಪರಿಶೀಲನೆ ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಇದಕ್ಕೆ ಯಾವುದೇ ತರಹ ಎಕ್ಸಾಮ್ ಇರಲ್ಲ, ಡೈರೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಒಂದು ಇಂಟರ್ವ್ಯೂ ತಗೊಳ್ತಾರೆ, ಇಂಟರ್ವ್ಯೂ ತಗೊಂಡ ತಕ್ಷಣ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಪ್ರಮುಖ ದಿನಾಂಕಗಳು ನೋಡುವುದಾದರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 27/12/2023 ಮತ್ತು ನೇರ ಸಂದರ್ಶನದ ದಿನಾಂಕವೂ ಕೂಡ ಇವಾಗಲೇ ಕೊಟ್ಟಿರ್ತಾರೆ. 11/1/2024 ತಾರೀಕು ಸಂದರ್ಶನ ಕರೆಯುತ್ತಾರೆ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರುತ್ತೇವೆ.